ಬೇಕಿದ್ರೆ ಡಿವೋರ್ಸ್ ಆಗಿರೋ 2 ಆಂಟಿ ಇದೆ ನೋಡಿ. ಇವನು ಆಂಟಿನ ಬಿಡಲ್ಲ ತಾಯಿ. ಒಂದು 2 ಕಡೆ ಹುಡುಗಿ ಕೊಡಕ್ಕೆ ರೆಡಿ ಇದ್ದಾರೆ. ಬಟ್ ಅವ್ರದ್ದು ಕಂಡೀಷನ್ ಇದೆ. ಹುಡುಗನಿಗೆ ಮಿನಿಮಮ್ 1 ಲಕ್ಷ ಸ್ಯಾಲ್ರಿ ಇರಬೇಕು, ಬೈಕು ಕಾರು ಮನೆ ಇಷ್ಟು ಇರಬೇಕು ವಿತ್ 0 EMI. ಹೀಗಿದ್ರೆ ಮಾತ್ರ ಹುಡುಗಿನ ಕೊಡ್ತೀನಿ ಅಂತಿದ್ದಾರೆ. ಇಂಥ ಕಂಡೀಷನ್ ಎಲ್ಲ ಆಗ್ತಾ ಇದ್ದಾರಾ? ಬಾಲಕ ಪ್ರಮೋಷನ್ ಆಯ್ತಾ? ಪ್ರಮೋಷನ್ ಆಯ್ತು. ಎಷ್ಟು ಸ್ಯಾಲ್ರಿ? 13,000. ಓ, ದೊಡ್ಡ ಪೋಸ್ಟ್ ಅನ್ಸುತ್ತೆ ಮಗನಿಗೆ. 5,500 ಸೇವಿಂಗ್ ಆಗ್ತಿದೆ. ಇದಕ್ಕೆ ಆಂಟಿನೂ ಬರಲ್ಲ. ಸರಿ ತಾಯಿ, ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಇನ್ನ RCB ಮ್ಯಾಚ್ ಸೋಲುತ್ತೆ ಅಂತ ಗೊತ್ತಿದ್ರು ಕೊನೆ ತನಕ ಮ್ಯಾಚ್ ನೋಡ್ತಾ ಇದ್ದೀನಿ. ಆದ್ರೂ RCB ಫಾರ್ ಎವರ್ ಕಣೋ. ಮೂರು ಗಂಟೆ ಅಲ್ವಾ? ಮೆಟ್ಟರಿತವೆ. ಅಮ್ಮ, ಹೆಂಡತಿ ಕೈಯಲ್ಲಿ ಓದೇ ತಿನ್ನೋ ಟೈಮಲ್ಲಿ ನೀನು ನೋಡಿತೀನಿ ಅಂತ ಹೇಳ್ತಿದ್ಯಾ? ಸುಮ್ಮನಿರಮ್ಮ. ನನ್ನ ಟೆನ್ಷನ್ ನನಗೆ ಮದುವೆ ಆಗಿ. ಅಮ್ಮ ಹೇಗಿದ್ದೀರಾ? ಆರಾಮಿದ್ದೀರಾ? ಆರಾಮಿದ್ದೀನಿ, ನೀವು ಆರಾಮಿದ್ದೀರಾ? ಅಮ್ಮ ನಮಸ್ತೆ. ಅದೇ ನೀವು ಮೊನ್ನೆ ಹೇಳಿದಾಗೆ ನಮ್ಮ ಪ್ರವೀಣನ ಕಲರ್ಗೆ, ಅವನ ಹೈಟಿಗೆ, ಅವನ ವೆಯ್ಟಿಗೆ, ಅವನ ಸ್ಯಾಲ್ರಿಗೆ, ಅವನ ಜಾತಕಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುವಂತ 3 ಹುಡುಗಿರ ಫೋಟೋ ತಗೊಂಡು ಬಂದಿದ್ದೀನಿ. ನೋಡಮ್ಮ, ನಿಮ್ಗೆ ಗ್ಯಾರಂಟಿ ಗುದ್ದಲಿ ಪೂಜೆ ಮಾಡಿಸ್ತೀನಿ. ಅಮ್ಮ, ಇವಳು ಬೆಳ್ಳಗೆ ಉದ್ದಗೆ, ಅಲ್ಲೂ ಬೇರೆ ತುರೆಮಣೆ ತರ ಇದೆ. ಬೇಡ, ರಿಜೆಕ್ಟ್. ಇನ್ನೂ 2 ವಿಕೆಟ್ ಇದೆ. 8 ವಿಕೆಟ್ ಆಗಲ್ಲಲ್ವಾ? ಇಲ್ಲ. ಅಮ್ಮ, ಇವಳು ಕುಳ್ಳಗೆ ದಪ್ಪಗೆ ಚೆನ್ನಾಗಿಲ್ಲ. ಮೂಗು ಬೇರೆ ಗಂಡು ಮೂಗು ಥರ ಇದೆ. ಬೇಡ ಬೇಡ, ಇವಳು ರಿಜೆಕ್ಟ್. ಕೊನೆ ಬಾಲ್ಗೆ ಧೋನಿ ಆವಾಗಲೂ 6 ಹೊಡಿತಾನೆ. ನಮ್ಮಮ್ಮನೂ ಹಾಗೆ ಸೆಲೆಕ್ಟ್ ಮಾಡ್ತಾರೆ. ಹಾ, ಇದು ನೋಡು ಹುಡುಗಿ ಅಂತ ಅಂದ್ರೆ ನನಗಿಂತ ಬೆಳ್ಳಗವಳೆ. ರಿಜೆಕ್ಟ್. ನೋಡೋಣ, ಇನ್ನು ಮುಂದೆ ಯಾವ ಫೋಟೋನೂ ತರಬೇಡ. ಅಮ್ಮನಿಗೆ ಯಾವ ಥರ ಹುಡುಗಿ ಬೇಕು ಅದೇ ಥರ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬಂದು ಆಮೇಲೆ ಇವಾಗ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ದೀರಾ? ಪೂಜೆ ಮುಗಿಸ್ಬಿಟ್ಟು ಪ್ರಸಾದ ತಗೊಂಡೋಗಿವ್ರಂತೆ. ಇರಿ ಇರಿ ಇರಿ.